Jacar Academy. ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ 8 ಏಪ್ರಿಲ್ 2025 ಎಕ್ಸಾಮ್ ಒನ್ ರಿಸಲ್ಟ್ ಈಗಾಗಲೇ ನೋಡಿದ್ದೀರಾ. ಸೊ ಯಾರೆಲ್ಲ NCA ಸಬ್ಜೆಕ್ಟ್ ಬಂದಿದ್ದಾವೆ ಹಾಗೂ ಯಾರೆಲ್ಲ ಕ್ಲಿಯರ್ ಮಾಡಿಲ್ಲ ಇನ್ನವರೆಗೆ, ಸೊ ಈಗಾಗಲೇ ಎಕ್ಸಾಮ್ 2 ಬಗ್ಗೆ ಏಪ್ರಿಲ್ ಹಾಗೂ ಮೇನಲ್ಲಿ ಜರಗಲಿದೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಇವರ ಕಡೆಯಿಂದ ಏನ್ ಮಾಡಿದ್ದಾರೆ, ಟೈಮ್ ಟೇಬಲ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಬನ್ನಿ ಯಾವೆಲ್ಲ ವಿಷಯಗಳು ಯಾವೆಲ್ಲ ದಿನಾಂಕದಿಂದಿದ್ದಾವೆ ಅಂತ ನೋಡ್ತಾ ಸಾಗೋಣ. ಸೊ 24th of April ಥರ್ಸ್ಡೇ ಅಂದ್ರೆ ಗುರುವಾರದಿಂದ ನಮ್ಮ ಎಕ್ಸಾಮ್ 2 ಫಾರ್ ಸೆಕೆಂಡ್ PU ಎಕ್ಸಾಮ್ಗಳು ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಸೊ ಗುರುವಾರ ದಿನದಂದು ಕನ್ನಡ ಹಾಗೂ ಅರೇಬಿಕ್ ವಿಷಯಗಳು ಇರಲಿವೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಟೋಟಲಿ 80 ಮಾರ್ಕ್ಸ್. ಅಂಡ್ ದೆನ್ 25th of April ಫ್ರೈಡೇ ದಿನ ಪೊಲಿಟಿಕಲ್ ಸೈನ್ಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ ಹಾಗೂ ಬಯಾಲಜಿ ವಿಷಯಗಳು ಇರಲಿವೆ. ಅದೇ ತರನಾಗಿ 26th of April ಸ್ಯಾಟರ್ಡೆ ಹಿಸ್ಟ್ರಿ ಅಂಡ್ ಫಿಸಿಕ್ಸ್ ವಿಷಯಗಳು ಇರಲಿವೆ. ತದನಂತರ 27th of April ಸಂಡೇ ಇರುತ್ತೆ. ಸೊ ಆ ದಿನ ಹಾಲಿಡೇಯನ್ನ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ 28th of April ಮಂಡೇ ಜಿಯೋಗ್ರಫಿ, ಸೈಕಾಲಜಿ, ಕೆಮಿಸ್ಟ್ರಿ ಅಂಡ್ ಬೇಸಿಕ್ ಮ್ಯಾಥ್ಸ್ ವಿಷಯಗಳು ಇರಲಿವೆ. ಅದೇ ತರ 29th of April ಟ್ಯೂಸ್ಡೇ ದಿನ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರಲಿದೆ. ತದನಂತರ 30th of April ವೆನ್ಸ್ಡೇ ಹಾಲಿಡೇ, ಬಸವ ಜಯಂತಿ ಇರೋದ್ರಿಂದ ಆ ದಿನ ರಜೆಯನ್ನು ಕೊಡಲಾಗಿದೆ. 1st of May ಥರ್ಸ್ಡೇ, ಮೇ 1st ಹಾಲಿಡೇ ಇರ್ತದೆ, ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ಅವಾಗೂ ಕೂಡ ರಜೆಯನ್ನು ಕೊಡಲಾಗಿದೆ. 2nd of May ಫ್ರೈಡೇ ಲಾಜಿಕ್ ಇದೆ, ಬಿಸ್ನೆಸ್ ಸ್ಟಡೀಸ್ ಇದೆ, ಮ್ಯಾಥಮೆಟಿಕ್ಸ್ ಇದೆ ಹಾಗೂ ಎಜುಕೇಶನ್ ಹಾಗೂ ಹೋಮ್ ಸೈನ್ಸ್ ವಿಷಯಗಳು ಇರಲಿವೆ. ಇದೇ ತರನಾಗಿ 3rd of May ಸ್ಯಾಟರ್ಡೆ ಸೋಸಿಯಾಲಜಿ, ಜಿಯಾಲಜಿ, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ವಿಷಯಗಳು ಇರಲಿವೆ. ಕಮಿಂಗ್ ಟು ನೆಕ್ಸ್ಟ್ 4th of May ಸಂಡೇ ಹಾಲಿಡೇ ಇರಲಿದೆ ಹಾಗೂ 5th May ಮಂಡೇ ಎಕನಾಮಿಕ್ಸ್ ವಿಷಯ ಇರ್ತದೆ. 6th of May ಟ್ಯೂಸ್ಡೇ ದಿನ ಆಪ್ಷನಲ್ ಕನ್ನಡ ವಿಷಯ ಇರುತ್ತೆ ಹಾಗೂ ಅಕೌಂಟೆನ್ಸಿ ವಿಷಯಗಳು ಇರ್ತವೆ. ಅದೇ ತರನಾಗಿ 7th of May ವೆನ್ಸ್ಡೇ ದಿನ ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ. ಸೊ ಆವಾಗ ನೀವು ಪರೀಕ್ಷೆ ಎದುರಿಸಬಹುದು. ದೆನ್ ಅಪ್ಕಮಿಂಗ್ ಟು 8th of May ತಮಿಳ್ ಇರುತ್ತೆ, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ್ ಹಾಗೂ ಫ್ರೆಂಚ್ ವಿಷಯಗಳು ಇರಲಿವೆ. ಸೊ ಹೀಗೆ ನೀವು ಎಕ್ಸಾಮ್ 2 ಬಗ್ಗೆ ಎಕ್ಸಾಮ್ 2 ಈ ಪ್ರಕಾರ ಟೈಮ್ ಟೇಬಲ್ ಇರಲಿದೆ. ಸೊ ಈಗಾಗಲೇ ಯಾರು ರಿಸಲ್ಟ್ ಅನ್ನು ಇಂಪ್ರೂವ್ ಮಾಡ್ಕೋಬೇಕಂತಿದ್ದೀರೋ ಹಾಗೂ ಯಾರೆಲ್ಲ ನಾಟ್ ಕ್ಲಿಯರ್ ಆಗಿದ್ದಾರೋ ಅವರೆಲ್ಲನೂ ಕೂಡ ಚೆನ್ನಾಗಿ ಅಭ್ಯಾಸವನ್ನ ಮಾಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಅತಿ ಹೆಚ್ಚಾಗಿ ಇದನ್ನು ಶೇರ್ ಮಾಡ್ಕೊಳ್ಳಿ. ಸೊ ನಾವು ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್.